ಆಗ ನಾನು ನನ್ನ ವಾಕ್ಯವನ್ನು ಸ್ವಲ್ಪ ಬದಲಿಸಿ ಹೇಳಬೇಕಾಗ್ತದೆ. ಹೇಗೆ? ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಅದೆಂತದಲ್ಲಿ ದೀರ್ಘ ಬಂದದ್ದು? ಎರಡುಂಟು. ಯಾಕೆ? ಒಂದು ಕೊರಳಿಗೆ ಹಿಡಿದರೆ ಸಾಮಾನ್ಯವಾದ ಸರ್ಪಮುಖಿ ಬಾಣವನ್ನು, ಈ ರಚನೆ ಹಾಗೆ ರಚನೆಯಿಂದಲಾಗಿ. ಇಲ್ಲ ಅದನ್ನು ಸರಿಪಡಿಸಿಕೊಳ್ತೇನೆ, ನನ್ನ ಗುರಿಯ ನಿರ್ಣಯ ಉಂಟು ಅಂತ ಪ್ರಯೋಗಿಸುವುದಾದರೆ ಆಗ ಕೊರಳಿಗೆ ಎಂಬ ನಿರ್ಣಯದಿಂದ ಇದರ ದೋಷವನ್ನು ಮೀರಿ ಕೊರಳಿಗೆ ತಾಗುವಂತೆ ಪ್ರಯೋಗ ಮಾಡಿ. ತಾಗುವುದು ಕೊರಳಿಗೆ ಅನ್ನೋ ಹಾಗೆ ಇಲ್ಲಿ ಗುರಿ ಹಿಡಿದಿದ್ದೆ. ಆದರೂ ಮಕುಟಕ್ಕೆ ತಾಗುವುದು. ಅಲ್ಲ, ಲಕ್ಷ್ಯ ಭೇದನದಲ್ಲಿ ನೀನ್ ಏನು ಕಡಿಮೆ ಅಲ್ಲ. ಅದೇ ಅರ್ಜುನನ ಅಷ್ಟೇ ಇದ್ದೀಯೆ. ದ್ರೋಣರೇ ಮೊನ್ನೆ ಹೇಳಿದ್ರು, ಈ ಪಕ್ಷದಲ್ಲಿ ಅಷ್ಟು ಸೂಕ್ಷ್ಮ ಭೇದನ ಮಾಡ್ಲಿಕ್ಕೆ ನಿನ್ನನ್ನು ಬಿಟ್ರೆ ಇನ್ನೊಬ್ಬ ಅಲ್ಲ, ಯಾರಿಗೂ ಆಗ್ಲಿಕ್ಕಿಲ್ಲ. ಆದ್ರಿಂದ ನಿನ್ನಂಥವನೊಬ್ಬ ಗಮನಿಸ್ಲಿಕ್ಕಿಲ್ಲ ಅಂತ ಹೇಳೋಣವೋ. ಆದರೂ ಕೆಲವು ಸಲ ಈ ಉತ್ಸಾಹದಿಂದ ಸಣ್ಣ ದೋಷ ಕಾಣುವುದಿಲ್ಲ. ಅವಜ್ಞೆ ಅನ್ನೋದು ಎಂಥವನಿಗೂ ಬಂದು ಬಿಡ್ತದೆ. ನಾ ಹೇಳುತ್ತಿರುವುದು ನಿನ್ನ ದೋಷ ಅಂತ ಯಾಕೆ, ಫಲಿತಾಂಶದಲ್ಲಿ ಪ್ರಯೋಜನ ಸಿದ್ಧಿ ನಿನಗೆ ಆಗುವುದರಿಂದ. ಸಾರಥ್ಯದಲ್ಲಿ ಒಂದು ಗುಣ ಉಂಟು, ರಥಿಕನನ್ನು ತಪ್ಪಿಸುವುದಕ್ಕಿರುವ ಅನುಕೂಲ ಅದು. ಆ ವಿಶೇಷವನ್ನು ಅಶ್ವಹೃದಯವನ್ನು ಬಲ್ಲವನ್ನು ಕುದುರೆಗಳ ಮೂಲಕ ಸಾಧಿಸಲಾಪ. ಒಂದೋ ಕುದುರೆಗಳನ್ನು ಪ್ರಚೋದಿಸಿ ಅವುಗಳನ್ನು ಬಾಗುವಂತೆಯೋ ತಗ್ಗುವಂತೆಯೋ ಮಾಡುವುದು. ಇನ್ನೊಂದು, ಕುದುರೆಗಳಿಗೆ ಬಿಗಿದ ಈ ರಥವನ್ನು ಬಿಗಿದ ಹಗ್ಗವನ್ನು ಸ್ವಲ್ಪ ಸಡಿಲಿಸಿದರೆ ಅಂತರ ಹೆಚ್ಚಾಗುತ್ತದೆ. ಆಗ ಸಹಜವಾಗಿ ರಥ ಮುಂದೆ ಬಾಗ್ತದೆ. ರಥ ಬಾಗುವಾಗ ಅಲ್ಲ, ಇದರಾಳಿಯಾದ ಆ ರಥಿಕನೂ ಬಾಗ್ತಾನೆ. ತಪ್ಪಿಸಬೇಕು ಅಂತ ಇದ್ದ ಸಾರಥಿಗೆ ಅಂತಹ ಒಂದು ಅನುಕೂಲ ಇದನ್ನು ಪ್ರಯೋಗಿಸುವ ಮೂಲಕ ನೀ ಮಾಡಿಕೊಡ್ತಾ ಇದ್ದಿ. ಅಷ್ಟಕ್ಕೆಲ್ಲ ಅವಕಾಶ ಇದು ಒಂದು. ಕೆಲವು ಸಲ ರಥಕಲ್ಪದಲ್ಲಿ ಉಂಟು, ಕೆಲವು ರಥಗಳ ರಚನೆಯೇ ಹಾಗೆ. ಯಾವುದೋ ಒಂದು ಕೀಲನ್ನು, ಒಂದು ದಂಡವನ್ನು ಚಲಿಸುವುದರ ಮೂಲಕ ರಥಿಕನಾದವ ಇರುವ ಸ್ಥಳವನ್ನೇ ಸ್ವಲ್ಪ ತಗ್ಗಿಸಲಿಕ್ಕಾಗ್ತದೆ. ರಥದ ಸಂರಚನೆಯೇ ಹಾಗೆ. ಹೌದೌದು. ಮತ್ತೆ ರಥಿಕನಾದವ ಬಿಲ್ವಿದ್ಯೆಯಲ್ಲಿ ಪಳಗಿದವ ಬಾಣ ಬರ್ತದೆ ಅಂತ ಓಡಿ ಹೋಗಿ ತಪ್ಪಿಸಿಕೊಳ್ಳುವ ಕ್ರಮ ಇಲ್ಲ. ಅವನ ನಿಂತಲ್ಲಿಯೇನಿಲ್ಲ ತಕ್ಕಮ. ಅದು ಯುದ್ಧ ಧರ್ಮಕ್ಕೆ ವಿರುದ್ಧ. ಇಲ್ಲಿ ಈ 2-3 ಸಾಧ್ಯತೆಗಳಿರುವುದರಿಂದ ಇದರಲ್ಲಿ ಯಾವುದನ್ನಾದ್ರೂ ಒಂದನ್ನು ಸಾರಥಿ ಮಾಡಿದ್ರೂ ರಥಿಕ ಉಳ್ಕೊಳ್ಳುತ್ತಾನೆ. ಅದಕ್ಕೆ ನಾನು ಹೇಳಿದ್ದು, ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಯಾಕಂದ್ರೆ ರಥಿಕನಾದವ ತಗ್ಗಿದಾಗ ಆ ಅಂತರವನ್ನು ಗಮನಿಸಿದರೆ ಈ ಬಾಣ ಕೊರಳಿಗೆ ತಾಗುವ ಸಾಧ್ಯತೆ ಇಲ್ಲ. ಅದೇ ನೀನೀಗ ಹೇಳುವಾಗ ನನಗೂ ಹೌದು ಅನ್ನಿಸ್ತದೆ. ನಾನು ಇದನ್ನು ಆಲೋಚನೆ ಮಾಡಲಿಲ್ಲ. ಆಗ್ತದೆ ಉತ್ಸಾಹದಿಂದ. ಯಾಕಂದ್ರೆ ಜೀವನದ ಒಂದು ಮಹತ್ವಾಕಾಂಕ್ಷೆ ಅಲ್ವೋ ಇದು. ಅರ್ಜುನನ ತಲೆ ತೆಗಿತೇನೆ ಅಲ್ಲ ಪ್ರತಿಜ್ಞೆ. ಹಾಗಾಗಿ ತಲೆ ತೆಗೆಯುವ ಕೊರಳಿಗೆ ಅಲ್ವ ಗುರಿ ಹಿಡಿಬೇಕು. ಸರಿಯೇ, ಮತ್ತೆ ಅಂತ. ಆದ್ರೆ ನಾನು ಅದಕ್ಕಿಂತ ಭಿನ್ನವಾಗಿ ಆಲೋಚನೆ ಮಾಡುವುದು, ತಾಗಬೇಕಾದ್ದು ಕೊರಳಿಗೆ ಅಲ್ವಾ ಅಂತ. ಗುರಿ ಹಿಡಿಯುವುದು ಎಲ್ಲಿಗಾದ್ರೂ ಹಿಡಿ, ಈಗ ತಾಗಬೇಕಾದ್ದು ಕೊರಳಿಗೆ ಅಲ್ವಾ. ಅದು ಎಲ್ಲಿಗೆ ಗುರಿ ಹಿಡಿದ್ರು ಕೊರಳಿಗೆ ತಾಗುದು ಹೇಗೆ ಆಗ್ತದೆ. ಅದೇ ಇದನ್ನು ಗಮನದಲ್ಲಿ ಇಟ್ಟರೆ, ಉರಕಾಗಿ ಬೆಸಸಿದರೆ ಅವನ ಎದೆಯನ್ನು ಲಕ್ಷ್ಯವಾಗಿಟ್ಟು ನೀವು ಪ್ರಯೋಗ ಮಾಡಿದ್ರೆ ಆಗ ಅವ ತಗ್ಗಿಸಿದ್ರು ಬಾಗಿಸಿದ್ರು ಕೊರಳು ಹೋಗ್ತದೆ. ಶಿರವ ಕತ್ತರಿಸುವುದು ಅಂದ್ರೆ 4 ಸಾಧ್ಯತೆಯನ್ನು ನಾನು ಹೇಳಿದ್ದೇನೆ. ಒಂದು, ಸಹಜವಾಗಿ ಬಾಣದ ಗತಿ, ಅದನ್ನು ನಿಯಂತ್ರಿಸು. ಆದ್ರೆ ಕೊರಳಿಗೆ ಅಂತಲೇ ಹಿಡಿಯುವಾಗಲೂ ಇದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡ್ರೆ, ಅಂದ್ರೆ ಹೋಗಬೇಕಾದದ್ದು ತಲೆ, ಆದರೆ ತಾಗಬೇಕಾದದ್ದು ಎದೆಗೆ ಎಂಬ ನೆಲೆಯಿಂದ ಹೊಡೆದ್ರೆ ಆ ಚಮತ್ಕಾರದಿಂದ ಕೃಷ್ಣನಿಗೂ ಅವನನ್ನು ಉಳಿಸಲಿಕ್ಕೆ ಆಗುವುದಿಲ್ಲ. ನಳಿನಾಕ್ಷನಾಥನ ರಥದೊಳಗಿರೆ ಯಾವ ಪ್ರಯತ್ನವನ್ನು ಮಾಡಿಯಾದರೂ ಅರ್ಜುನನನ್ನು ರಕ್ಷಿಸುವುದಕ್ಕೆ ಉಜ್ಜುಗಿಸ್ತಾನೆ. ಅದನ್ನೂ ಮೀರಿ ಈ ತರ್ಕದ ನೆಲೆಯಿಂದ ನೀನು ಅವನ ಎದೆಗೆ ಪ್ರಯೋಗ ಮಾಡಿದರೆ ಅರ್ಜುನನ ತಲೆ ಹೋಗ್ತದೆ. ನಿನ್ನ ಅಷ್ಟೂ ಆಶಯ ಸಿದ್ಧಿ ಬಹು ಸುಲಭದಲ್ಲಿ ಆಗ್ತದೆ. ಇದೀಗ ಹೇಗಾಯ್ತು ಕೇಳಿದರೆ, ವಾಕ್ಯಾರ್ಥಕ್ಕೆ ಅಂತ ಹೋದವ ಇದಿರ್ನವ ಕೇಳಿದ ಪ್ರಶ್ನೆಗೆ ಉತ್ತರ ಹುಟ್ಟದೆ, ಕಾರ್ಯಕ್ರಮ ಮುಗಿಯಿತು. ಹೌದು, ಮನೆಗೋಗಿ ಕೂತ ಮೇಲೆ ನೆನಪಾಯ್ತು, ಇಂಥದ್ದು ಉತ್ತರ ಕೊಡ್ಬೋದು. ಕೆಲವು ವ್ಯಾಖ್ಯಾರ್ಥ ಗೋಷ್ಠಿಗೆ ಹೆಡ್ಡರ್ ಹೋಗಬಾರದು ಅಂತ ಹೇಳುದು ಅಲ್ಲ, ಅಲ್ಲಿ ಹೇಳುವುದೇನು ಅಂತ ಅರ್ಥ ಆಗುವವನೇ ಹೋಗಬೇಕು. ಹಾಗಲ್ಲಪ್ಪ, ಬುದ್ಧಿವಂತನಾದವನಿಗಾದ್ರೂ ಹಾಗಾಗಿ ಹೋಗ್ತದೆ. ಈಗ ವಾಕ್ಯಾರ್ಥಕ್ಕೆ ಸಮಾನರಾದವರಿಬ್ಬರು ಬಂದರು, ಪಕ್ಕನೆ ಅವನಿಗೆ ಹುಟ್ಲಿಲ್ಲ ಉತ್ತರ. ಮನೆಗೋದ ಉತ್ತರ ಗೊತ್ತುಂಟ ಅವನಿಗೆ, ಮನೆಗೋದ ಮೇಲೆ ಗೊತ್ತಾಯ್ತು. ಅಲ್ಲ, ಈಗ ಮನೆಗೆ ಹೋಗಿ ಆಯ್ತು ನೀನು ಅಂದ್ರೆ ಅಲ್ಲ, ಆ ಅರ್ಥದಿಂದ ಅಲ್ಲ. ಯಾಕಂದ್ರೆ
ಕಾರ್ಯಕ್ರಮ ಮುಗಿದ ಮೇಲೆ ಅನ್ನುವ ಧ್ವನಿಯಿಂದ ನಾನು ಹೇಳಿದ್ದೆ. ಅಂದ್ರೆ ಈಗ ತಡ ಆಯ್ತಾ ಮತ್ತೆಂತ ಶರ ಸಂಧಾನ ಆಗಿ ಆಯ್ತಲ್ಲ ಭೂಪ, ಪ್ರಯೋಗ ಆಗಲಿ. ಒಂದು ಶರ ಸಂಧಾನ ನಾಲಿಗೆಯುವುದು ನಮ್ಮನೆ ಕುಟಿಲ ವಿದ್ಯೆಯ ಎಂದು ಕೈಚಲ್ಯ ನಾವು ಅಡಿಗಿಡುವ ಧರ್ಮದಲ್ಲಿ ಇಂದು ಓಡಿದ ಶರಣ ನೀಡುವುದಂತವೇ ನೀನರಿಯೇ ಹೊರಸಾರೆಂದು ಖಾತಿಯೊಳ್ ಅಮ್ಮನೆ ಸೆದನು ಕರ್ಣ ಲಾಕ್ಷಣದಿ ಭೂಪತಿ. ಸಮರ್ಪಕವಾದಂತಹ ಸೂಚನೆಯನ್ನೇ ನೀನು ಕೊಟ್ಟಿದ್ದಿ, ಅಥವಾ ವಿಷಯವನ್ನೇ ಮಂಡಿಸಿದ್ದಿ. ಚತುರಮತಿಯಾದಂತಹ ಒಬ್ಬ ಸಾರಥಿಯ ಸಾಮರ್ಥ್ಯ ವಿಶೇಷದಿಂದ ಆಪತ್ತಿನ ಕಾಲದಲ್ಲಿ ತನ್ನ ರಥಿಕನನ್ನು ಉಳಿಸಿಕೊಳ್ಳುವಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಆ ಸಾರಥಿಗೆ ಅನ್ನುವುದನ್ನು ನೀನು ಚೆನ್ನಾಗಿಯೇ ಮನದಟ್ಟು ಮಾಡುವ ಹಾಗೆ ಹೇಳಿದ್ದಿ. ಇದು ನನ್ನ ಗಮನಕ್ಕೆ ಬಾರದೆ ಹೋಯಿತು. ಓಹೋ ಶರಸಂಧಾನವನ್ನು ಮಾಡುವ ಪೂರ್ವದಲ್ಲಿ ನಿನ್ನನ್ನು ಕೇಳುತ್ತಿದ್ದರೆ ನಿನ್ನ ಸಲಹೆಯಂತೆ ಅವನ ಉರ ಪ್ರದೇಶವನ್ನೇ ಗುರಿಯಾಗಿಸಿ ಶರವನ್ನು ಸಂಧಾನ ಮಾಡ್ತಿದ್ದೆ, ಪ್ರಯೋಗಿಸಲಿಕ್ಕೂ ಆಗುತ್ತಿತ್ತು. ಆದರೆ ವಿಷಯ ಗೊತ್ತಾದರೂ ಆಚರಿಸುವುದಕ್ಕೆ ಸಾಧ್ಯವಾಗದೇ ಇದ್ದ ಒಂದು ಅಸಹಾಯಕತೆಯಲ್ಲಿ ನಾನಿದ್ದೇನೆ. ಅಷ್ಟೂ ಕಷ್ಟವೋ ಇದು? ಹೌದೌದು, ಶರಸಂಧಾನ ಮಾಡಿಯಾಗಿ ಹೋಯ್ತಲ್ಲ. ಒಂದು ಶರಸಂಧಾನವನ್ನು ನಡೆಸಿದ ಮೇಲೆ ಪ್ರಯೋಗವಾಗುವುದಾದರೆ ಅದೇ ಲಕ್ಷ್ಯಕ್ಕೆ ಅದು ಪ್ರಯೋಗಿಸಲ್ಪಡಬೇಕು. ಈಗ ಪ್ರಯೋಗವೇ ಆಗದೇ ಇದ್ದ ಸನ್ನಿವೇಶ ಕೆಲವು ಸಲ ಬರ್ತದೆ. ಈಗ ಮಹಾತ್ಮರುಗಳೆಲ್ಲ ಶರ ಹಿಡಿದದರೆಲ್ಲ ಹಿನ್ನೆಲೆಯನ್ನು ನಾವು ಕೇಳ್ತೇವೆ. ಉಪಸಂಹಾರ ಅಂತಲೇ ಉಂಟು. ಹೌದು, ಯಾವುದೋ ಕಾರಣಕ್ಕೆ ಇದ್ರ ನಾವು ಶರಣಾಗತನಾದ ಮತ್ತೊಂದು ಆ ಕಾಲಕ್ಕೆ ಉಪಸಂಹಾರ ಮಾಡಿ ತನ್ನ ಮೂಡಿಗೆಯಲ್ಲಿ ಮತ್ತೆ ಇರಿಸಿಕೊಳ್ಬಹುದು, ಅದು ಪ್ರಶ್ನೆ ಬೇರೆ. ಈಗ ಅಂಥದ್ದಾಗಲಿಲ್ಲ. ಅವನಲ್ಲಿ ಹೊಡೆಯುವುದಕ್ಕೆ ಪ್ರತಿ ಅಸ್ತ್ರ ಉಂಟೋ ಇಲ್ಲೋ ಅನ್ನುವುದು ವಿವೇಚನೆ ಅಲ್ಲ, ಆದರೆ ನಮಗೆ ಶರಣಾಗತನಾಗುವ ಮನಸ್ಥಿತಿಯನ್ನು ನಾವು ಕಾಣಿಸಲಿಲ್ಲ. ಇಲ್ಲಪ್ಪ, ಪ್ರಾಣ ಬೇಕಾದ್ರೂ ಬಿಟ್ಟ. ಆದ್ದರಿಂದ ಅವನು ಶರಣಾಗತನಾಗದೆ ನಮಗಿದನ್ನು ಉಪಸಂಹರಿಸಿ ಒಳಗಿಡ್ಲಿಕ್ಕೆ ಇನ್ನಾಗುವುದಿಲ್ಲ, ಸಂಧಾನವನ್ನು ನಡೆಸಿ ಆದ ಮೇಲೆ. ಉಪಸಂಹಾರ ಬೇಡ, ಯಾಕೆಂದ್ರೆ ಯೋಧ ನ್ಯಾಯ. ಸಂಧಾನ ಅನ್ನುವುದೇನು? ಒಂದು ಮಹತ್ ಕಾರ್ಯಕ್ಕೆ ಸಂಕಲ್ಪ ಮಾಡಿದ ಹಾಗೆ. ಒಂದು ಸಂಕಲ್ಪ ಮಾಡಿ ಕಾರ್ಯಾರಂಭ ಮಾಡಿದ ಮೇಲೆ ಮತ್ತೆ ಮಧ್ಯದಲ್ಲಿ ಬೇರೇನೋ ಒಂದು ಸಂಕಲ್ಪವನ್ನು ಮಾಡಿ ಅಥವಾ ಈ ಸಂಕಲ್ಪಕ್ಕೆ ವಿಚಲನೆ ಉಂಟಾಗುವಂತಹದನ್ನು ಮಾಡಿದರೆ ಅದನ್ನು ಯಾರಾದರೂ ಸರಿಯಾದ ಕ್ರಮ ಅಂತ ಆಡುವುದಕ್ಕುಂಟು, ಅದು ಕುಟಿಲತನ ಅದೀತು. ಈಗ ವಾಡಿಕೆಯಲ್ಲಿ ಒಂದು ಮಾತಿಲ್ಲ, ನಾಲಗೆ ಒಂದು. ಈಗ ಆಡುವವರು ಬೇರೆ ಬೇರೆ ಇರ್ಬೋದು, ನಾಲಗೆ ಅವರದ್ದು ಒಂದು 11 ನಾಲಗೆ ಇರಬಹುದು, ಅದ್ರ ವಿಷಯ ಒಂದೇ, ಹಾಡುವುದು ಒಂದೇ ಹಾಡನ್ನು. ಈಗ ನಾಲಗೆ ಅನ್ನುವುದು ಕೇವಲ ಒಂದು ಅಂಗದ ಕುರಿತಾಗಿ ಅಲ್ಲ, ಆ ಅಂಗದ ಕುರಿತಾಗಿ ಆಗಬಹುದಾದಂತಹ ಪ್ರಯೋಜನದ ಕುರಿತಾಗಿ, ಪರಿಣಾಮದ ಕುರಿತಾಗಿ ಇರುವುದು. ಒಂದು ಮಾತು, ಏಕಸಾಯಕ, ಏಕವಚನ, ಹೀಗೆಲ್ಲ ಉಂಟಲ್ಲ. ಉಂಟು. ದ್ವೈರಥ ಯುದ್ಧಕ್ಕೆ ನಾನು ಪಂಥಾಹ್ವಾನವನ್ನು ನೀಡಿ ರಥವನ್ನು ಮುಂದಕ್ಕೆ ಚಾಚಿದನು. ಆದ್ದರಿಂದಲೇ ದ್ವೈರಥ ಯುದ್ಧದ ನಿಯಮ ಏನು, ಅದನ್ನು ಅತಿಕ್ರಮಿಸಿ ನಾನು ಹೋರಾಟ ಮಾಡುವ ಹಾಗಿಲ್ಲ. ಒಂದು ವೇಳೆ ಮಾಡಿದರೆ ಇದನ್ನವನಿಗೆ ತಪ್ಪಿಸಿಕೊಳ್ಳಿಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗ್ತದೆ. ನಾವೇ ಯುದ್ಧ ನೀತಿಯನ್ನು ಅತಿಕ್ರಮಿಸಿದರೆ ಮತ್ತೆ ಇದನ್ನು ನಾವು ಅತಿಕ್ರಮಿಸಕೂಡದು ಅಂತ ಹೇಳಲಿಕ್ಕೆ ನಮಗಾಗ್ತದ. ಈಗ ರಥವನ್ನು ಇದ್ದಲ್ಲಿಂದಲೇ ಮೇಲೆ ಕೆಳಗೆ ಮಾಡಬಹುದಾದ ಚಾಕಚಕ್ಯತೆ ಮಾತ್ರ ಸೂತನಿಗಿರುವುದಲ್ವಲ್ಲ, ಕೃಷ್ಣನ ಸಾರಥ್ಯದ ಸಾಮರ್ಥ್ಯವನ್ನು ನಾವು ಮೊದಲೇ ಕೇಳಿವಲ್ಲವ. ನೀನೇ ಆಗ ಉದಾಹರಿಸಿದ ಹಾಗೆ ಭೀಷ್ಮರ ಯುದ್ಧದಲ್ಲಿ ಅರ್ಜುನನ ಮೈಗೆ ಒಂದೂ ಬಾಣ ತಾಗದ ಹಾಗೆ ತನ್ನ ಚಾಕಚಕ್ಯತೆಯ ಸೂತತ್ವದಿಂದ ರಥವನ್ನು ಅತ್ತಿತ್ತ ಚಲಿಸಿ ಮುನ್ನಡೆಸಿದವನು ಕೃಷ್ಣ ಅನ್ನುವುದನ್ನು ಕೇಳಿಬಲ್ಲೆವು. ಈಗ ಇಲ್ಲಿಯೂ ಅವನಿಗೆ ಮಾಡಬಹುದಲ್ಲ, ನಾನು ಬಾಣ ಪ್ರಯೋಗ ಮಾಡಿದ ಮೇಲೆ ಅದರ ದಿಕ್ಕನ್ನೇ ತಪ್ಪಿಸಿ ರಥವನ್ನು ಮತ್ತೊಂದೆಡೆಗೆ ಹರಿಸುವುದು. ಯಾಕಂದ್ರೆ ಇಟ್ಟ ಗುರಿಯನ್ನು ನಾನು ಬದಲಿಸಿದರೆ ನಾನು ಯುದ್ಧ ನೀತಿಯನ್ನು ಅತಿಕ್ರಮಿಸಿರುವುದರಿಂದ ಅವ ಮಾಡಕೂಡದು ಅನ್ನುವುದನ್ನು ನಿರೀಕ್ಷಿಸಲಿಕ್ಕೆ ನಮಗೆ ಅವಕಾಶ ಇಲ್ಲದ ಹಾಗಾಗುತ್ತದೆ. ಕುಟಿಲತನದಿಂದ ಹೇಗೋ ಗೆಲುವನ್ನು ಸಾಧಿಸುವಲ್ಲಿ ಬಹುಶಃ ಹೀಗೆಲ್ಲ ಮಾಡಬಹುದು. ಈಗ ಬೇಟೆಯಾಡುವಾಗ ವ್ಯಾಧನಾದವನಿಗೆ ಇಂತಹದೆಲ್ಲ ಅಸಹಜ ಅಲ್ಲ. ಎಲ್ಲಿಯೋ ಮೃಗ ಮಲಗಿಕೊಂಡಿರ್ತದೆ, ಅದಕ್ಕೆ ಅಡಗಿಯೂ ಬಾಣ ಹೊಡೆಯಬಹುದು.
ಅಲ್ಲ, ಮರದ ರೆಂಬೆಯಲ್ಲಿ ಕುಳಿತಂತಹ ಹಕ್ಕಿ ಬಾಣ ಹೊಡೆಯುವಾಗ ಅಲ್ಲಿಂದ ಹಾರ್ತದೆ ಅನ್ನುವುದನ್ನು ಗಮನಿಸಿ ಮೊದಲೇ ಅದು ಹಾರುವಾಗ ಮಾಡಿ ಇಲ್ಲಿಂದ ಅಲ್ಲಿಗೆ ತಲುಪಲಿಕ್ಕೆ ಎಷ್ಟು ದೂರ ಬೇಕು ಅನ್ನುವುದನ್ನು ಲೆಕ್ಕ ಹಾಕಿ ಅಲ್ಲಿಗೆ ಬಾಣ ಬೀಳುವಾಗ ಮಾಡಬಹುದು. ಅದು ಕೇವಲ ವ್ಯಾಧನ್ಯಾಯ. ಯೋಧನಾದವನಿಗೆ ಹಾಗಲ್ವಲ್ಲ. ಈಗ ಎಡದ ಕೈ ತೋರಿಸಿ ಬಲದ ಕೈಯಲ್ಲಿ ಬಾರಿಸಲಿಕ್ಕಿಲ್ಲ, ಬಲದ ಕೈ ತೋರಿಸಿ ಎಡದ ಕೈಯಲ್ಲಿ ಬಾರಿಸಲಿಕ್ಕಿಲ್ಲ. ಸಮರ್ಪಕವಾಗಿ ಪಂಥಾಹ್ವಾನಕ್ಕನುಸಾರವಾಗಿ ಯುದ್ಧವನ್ನು ಮುನ್ನಡೆಸಬೇಕಾದ ಬದ್ಧತೆಯನ್ನು ನಾನು ಒಪ್ಪಿಕೊಂಡಿರುವುದರಿಂದ ನೀನೀಗ ಸರಿಯಾದ ಸಲಹೆಯನ್ನೇ ಕೊಟ್ಟುದಾದರೂ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ನನಗೆ ಅವಕಾಶ ಇಲ್ಲದೆ ನನಗೆ ಕಾಣುವುದೊಂದು ಒಂದು ಸಂಕಲ್ಪ. ಆ ಸಂಕಲ್ಪವನ್ನು ಈಡೇರಿಸುವುದಕ್ಕೊಂದು ವಿಧಾನ ಅಲ್ಲ. ಯಾವುದೋ ಒಂದು ದೂರದ ಗುರಿಯನ್ನು ಸಾಧಿಸಬೇಕು ಎಂಬುದಕ್ಕಾಗಿ ಇಂತಹ ದಾರಿಯಲ್ಲಿ ನಾನು ಹೋಗ್ತೇನೆ ಅಂತ ಹೊರಟ. ಅಲ್ಲಿ ಸಂಕಲ್ಪ ಇರುವುದು ಅಲ್ಲಿಗೆ ಮುಟ್ಟುತ್ತೇನೆ ಎಂಬುದು. ಹೋಗುವಾಗ ಏನೋ ಒಂದು ಆತಂಕ ಬರುತ್ತದೆ ದಾರಿಯಲ್ಲಿ. ಹಾಗಾದ್ರೆ ಸ್ವಲ್ಪ ಆ ಕಡೆಯಿಂದಾಗಿ ಹೋದರು ಅಲ್ಲಿಗೆ ಮುಟ್ಟುವುದೇ ಸಂಕಲ್ಪ ಪ್ರಧಾನವಾದ್ದರಿಂದ ಇದರಲ್ಲಿ ದೋಷಭಜನ ಅಂತ ಆಗುವುದಕ್ಕಿಲ್ಲ. ಸದ್ಯ ಅರ್ಜುನನನ್ನು ಕೊಲ್ಲುವುದೊಂದು ಮಹಾ ಸಂಕಲ್ಪವೇ ಹೊರತು ಹೀಗೇ ಮಾಡ್ತೇನೆ ಹಾಗೇ ಮಾಡ್ತೇನೆ ಇದೊಂದೇ ವಿಧಾನ ಇರುವುದು ಅಂತ ಏನಲ್ಲ. ಮತ್ತೆ ಯೋಧನ್ಯಾಯವೋ ವ್ಯಾಧನ್ಯಾಯವೋ ಮತ್ತೊಂದೋ ನಾವು ಗೆದ್ದ ಮೇಲೆ ಲೋಕಕ್ಕೆ ಮರೆತು ಹೋಗ್ತದೆ. ಗೆಲುವಿಗಾಗಿ ಏನು ಮಾಡಿದೆ ಎಂಬುದು ಗೆದ್ದವನ ಕುರಿತಾಗಿ ಆಕ್ಷೇಪದ ವಿಷಯವಾಗಿ ಆಮೇಲೆ ಉಳಿಯುವುದಿಲ್ಲ. ಹಾಗಾಗಿ ಸೋತ್ರೆ ಅಯ್ಯೋ ಅಟ್ಟು ಮಾಡಿಯೂ ಸೋತನಲ್ಲ ಅಂತ ಆಗ್ತದೆ. ಅದಕ್ಕೆ ಬೇಕಾಗಿ ಗೆಲ್ಲುವುದಕ್ಕಿರುವ ದಾರಿ ಇದು ಅಂತ ನಾನು ಹೇಳಿದ್ದು. ದೊಡ್ಡ ದೋಷ ಏನು ಬರ್ಲಿಕ್ಕಿಲ್ಲ, ಪ್ರಯೋಗ ಮಾಡು. ಅಲ್ಲ, ಅದು ಅವರವರು ಕೈಗೊಂಡಂತಹ ನಿರ್ಣಯದ ಹಿನ್ನೆಲೆಯಿಂದ ಸಿದ್ಧ ಆಗುವುದು. ನೀನಾಡಿದ್ದು ಒಂದು ಹಂತದಲ್ಲಿ ಸರಿಯೇ. ಈಗ ಗಮ್ಯವನ್ನೇ ಹೊಂದುವಂತಹ ಉದ್ದೇಶ ಇದ್ದವನಿಗೆ ಸೇರುವ ಪಥದಲ್ಲಿ ಸ್ವಲ್ಪ ವಿಚಲನೆಯಾದ್ರೇನು ಈ ಭಾವವೂ ಇದೆ. ಆದರೆ ಹಾಗೆ ಇರಬೇಕು ಅಂತ ಇಲ್ಲ. ಸೇರಬೇಕಾದದ್ದು ಗಮ್ಯವನ್ನೇ, ಸೇರುವಲ್ಲಿ ನಮಗೆ ದಾರಿಯೂ ಇದೆ. ಈ ಒಂದು ನಿರ್ಣಯವನ್ನು ಕೈಗೊಂಡು ಮುಂದುವರಿಯಬಾರದೆಂದೇನೂ ಇಲ್ಲ. ಅದು ಅವನವನ ಆಯ್ಕೆಗೆ ಸಂಬಂಧಪಟ್ಟದ್ದು. ನಾನು ಯೋಧನ್ಯಾಯದಂತೆ ನಿರ್ಣಯಿಸಿಕೊಂಡದ್ದು ಹೇಗೆ ಒಮ್ಮೆ ಯುದ್ಧದಲ್ಲಿ ನಡೆಸಿದಂತಹ ಸಂಧಾನವನ್ನು ಅದೇ ಲಕ್ಷ್ಯಕ್ಕೆ ಪ್ರಯೋಗಿಸತಕ್ಕದ್ದು. ಹಾಗೆಯೇ ಗೆಲುವನ್ನು ಹೊಂದುತ್ತೇನೆ. ನಾಳೆ ಗೆಲುವೇ ಬಂದರೆ ಆಡುವ ಮಂದಿಗಳು ಮತ್ತೆ ಇದನ್ನೆಲ್ಲ ಮರೆತು ಬಿಡ್ತಾರೆ. ಅದು ಹೌದು. ಅದು ಅಲ್ಲದೆ ಇದ್ದದ್ದಲ್ಲ. ಗೆದ್ದವನನ್ನು ಬೆಂಬಲಿಸುವುದಕ್ಕೆ ಅನೇಕರಿದ್ದಾರೆ ಲೋಕದಲ್ಲಿ. ಆದರೆ ಸೋತರು ಮಾಡಬೇಕಾದಂತಹ ಯುದ್ಧದ ನೀತಿಯನ್ನು ಅತಿಕ್ರಮಿಸದೇ ಮುಂದುವರಿದಿದ್ದಾನೆ ಅನ್ನುವಂತಹ ಹೆಗ್ಗಳಿಕೆ ಬರುವುದು ಒಂದಿದೆ ಅಲ್ವಾ? ಬದುಕಿನಲ್ಲಿ ಸೋಲೋ, ಬದುಕಿನಲ್ಲಿ ಗೆಲುವೋ, ಅಥವಾ ಯುದ್ಧದಲ್ಲಿ ಸೋಲೋ, ಯುದ್ಧದಲ್ಲಿ ಗೆಲುವೋ, ಇದನ್ನು ನಾವು ಪ್ರಧಾನವಾಗಿ ಗಮನಿಸಬೇಕಾದದ್ದು. ಯುದ್ಧ ಮಾಡುವುದು ಗೆಲ್ಲುವುದಕ್ಕೆ ಹೌದು. ಹಾಗೆಂದು ಗೆಲ್ಲುವುದೇ ಉದ್ದೇಶ ಅನ್ನುವುದಕ್ಕಾಗಿ ಏನೇನೋ ಕ್ರಮದಿಂದ ಮಾಡುವುದಲ್ಲ. ಅದೇ ಹೌದಾದರೆ ದ್ವಂದ್ವ ಯುದ್ಧಕ್ಕೆ ಆಹ್ವಾನ ಕೊಡಬೇಕಾಗಿರಲಿಲ್ಲ. ಈಗ ದ್ವೈರಥ ಯುದ್ಧ ಯಾಕೆ? ಯುದ್ಧದ ಗೆಲುವಿನಲ್ಲಾದರೂ ನಮ್ಮ ಅಂತರಂಗಕ್ಕೆ ಸಂಬಂಧಿಸಿದಂತಹ ಒಂದು ನಿಲುಮೆ ಇದೆ. ಆ ನಿಲುಮೆಯನ್ನು ಹೊರತುಪಡಿಸಿ ಗೆಲ್ಲುವುದಕ್ಕಿಲ್ಲ. ಲೋಕ ಮೆಚ್ಚಿಸುವುದಕ್ಕಾಗಿ ಗೆಲ್ಲುವುದಕ್ಕಿಂತಲೂ ಆ ಗೆಲುವನ್ನು ನಾವು ಬದುಕಿದ್ದಷ್ಟು ದಿನವೂ ಅನುಭವಿಸುವ ಹಾಗಿದ್ದ ಗೆಲುವಾಗಬೇಕು ಅನ್ನುವಂತಹ ನಿರೀಕ್ಷೆಯಿಂದ ನಾನು ಯುದ್ಧಕ್ಕೆ ಹೊರಟ. ನಾನು ಇಲ್ಲಿಯವರೆಗೆ ನಮ್ಮ ಈ ಯುದ್ಧದ ಇತಿಹಾಸವನ್ನು ಎಣಿಸಿ, ಹೌದಪ್ಪ, ನಾಯಕನಾದ ಸುಯೋಧನಿಗೆ ಗೆಲುವೇ ಪ್ರಧಾನ ಎಂಬ ನೆಲೆಯಿಂದ ಸೇನಾಧಿಪತಿಗಳಾದವರು ಯೋಧನಾದವರು ಹೇಗೆ ನಡ್ಕೊಂಡು ಬಂದರೋ ಅದನ್ನು ಲಕ್ಷಿಸಿ ನಾ ಹೇಳಿದ್ದು. ಈಗ ಕೌರವ ಪಕ್ಷದವರು ಪಾಂಡವರ ಎದುರಿನಲ್ಲಿ ಯಾವ ತಂತ್ರವನ್ನೂ ಮಾಡದೆ ಪ್ರಾಮಾಣಿಕವಾಗಿಯೇ ಹೋರಾಟ ಮಾಡಿದ್ರು ಅಂತ ಇಲ್ಲಿಯವರೆಗಿಲ್ಲ. ಇಲ್ಲ. ಬೇಕಾದ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೇವೆ. ಆದ್ರಿಂದಲೇ ಹಗಲೇ ಯುದ್ಧ ಅಂತ ಇದ್ದದ್ದು ರಾತ್ರಿ ಯುದ್ಧಕ್ಕೆ ತಿರುಗಿದ್ದು ಉಂಟು. ಆದ್ರಿಂದ ನಮಗೆ ಗೆಲುವಿಗೆ ಅನುಕೂಲವಾಗಬಹುದಾದ ಇಂತಹ ಒಂದು ಪ್ರಯತ್ನವನ್ನು ಒಂದು ವೇಳೆ ನಮಗೆ ಅಪಖ್ಯಾತಿ ಬರ್ತದೆ ಎಂಬುದನ್ನು ನೋಡಿಯೂ ನಮ್ಮನ್ನು ಯಾವನು ಆಶ್ರಯ ಕೊಟ್ಟು ಬೆಳೆಯಿಸಿದನೋ ಸಾಕಿದನೋ ಅವನ ಗೆಲುವಿನ ಲಕ್ಷ್ಯವನ್ನಿಟ್ಟುಕೊಂಡಾಗ ಇದೊಂದು ದೊಡ್ಡ ಆತಂಕ ಅಂತ ನನಗೆ ಕಾಣುವುದಿಲ್ಲ. ಅಲ್ಲ, ಮತ್ತೆ ನಿರ್ಣಯ ಮಾಡುವವ ನೀನಾದ್ರಿಂದ ನಾ ಹಠ ಹಿಡಿಲಿಕ್ಕೂ ಇಲ್ಲ. ಇದರಲ್ಲಿ ಯಾರ್ಯಾರ ಸೇನಾಧಿಪತಿತ್ವದಲ್ಲಿ ಅವರು ಹೇಳಿದಾಗೆ ಕೇಳಬೇಕಾದಂತಹ ಹೊಣೆ ಇರುವಾಗ ನಾನು ಮಾಡಿದ್ದುಂಟು. ಈಗ ನನ್ನದೇ ಸೇನಾಧಿಪತಿತ್ವ ನೀನು ಹೇಳಿದಾಗ ನಿರ್ಣಯಿಸಬೇಕಾದವನು ನಾನು. ಒಂದದು. ಇನ್ನೊಂದು, ನಾವಿಲ್ಲಿ ಕ್ರಮ ತಪ್ಪಿದ್ರೆ ಸಾರಥಿಯಾದ ಕೃಷ್ಣನಿಗೂ ಬೇರೆ ಕ್ರಮದಿಂದಲೂ ಅರ್ಜುನನನ್ನು ಸಂರಕ್ಷಿಸಲಿಕ್ಕೆ ಅವಕಾಶ ಕೊಟ್ಟ ಹಾಗಾಗ್ತದೆ. ಹಾಗಿದ್ರೆ ನಾವು ಕ್ರಮ ತಪ್ಪಿದ್ದು ಬಂತೆ ಹೊರತು ಬೇರೆ ಯಾವ ಪ್ರಯೋಜನವೂ ನನಗದರಲ್ಲಿ ಕಾಣುವುದಿಲ್ಲ. ಆದ್ದರಿಂದಲೇ ಈ ವಿಷಯದಿಂದ ಸ್ವಲ್ಪ ಹೊರಸಾರು ಪ್ರಯೋಗಿಸ್ತೇನೆ ಮಾರ್ಗ. ಪಾರ್ಥನ ಶಿರವದು
ತಪ್ಪಲು ಕಂಡು ನಿರರ್ಥಕವಾಯ್ತೆನು ತಾಚರವು ಸ್ವಾರ್ಥದಿ ಭೋಗಿಯ ಕರ್ಣನುಡೆಲ್ದುದು ವ್ಯರ್ಥ ವಿಚಾರದ ಮನದರಿವು ಒಂದು ಸಲ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಅರ್ಜುನನ ಕೊರಳು ಇಷ್ಟು ಗಟ್ಟಿ ಉಂಟ, ಕಚ್ಚಿದ್ದು ಗೊತ್ತುಂಟು, ತಲೆ ತಿರುಗಿದ ಹಾಗಾಯಿತು ನನಗೆ. ಹಲ್ಲು ನೋವು, ಹೌದು, ಹೀಗೂ ಹಲ್ಲು ನೋವು ಆಗ್ತದ ಕಚ್ಚಿದರೆ. ಪಾರ್ಥನ ಶಿರ ಕುರುಕ್ಷೇತ್ರದ ತಪ್ಪಲಿನಲ್ಲಿ ಇರಬೇಕಿತ್ತು. ಪಾರ್ಥನ ಶಿರ ತಪ್ಪಲು ತಪ್ಪಿ ಹೋಯ್ತ. ಕಚ್ಚಿ ಅರ್ಜುನ ಸತ್ತಿದ್ದಾನೆ, ಅವನ ಹೆಣವನ್ನು ನೋಡಬೇಕು ಅಂತ ಕಾಯ್ತಾ ಇದ್ದ ನನಗೆ ಕಂಡದ್ದು ಬಿದ್ದ ಕಿರೀಟ ಮಾತ್ರ. ಯಾರಿಗೂ ಹೇಳದೆ ಬಂದವನು ನಾನು. ಕಚ್ಚಿ ಅವನನ್ನು ಕೊಂದು ಯಾರಲ್ಲಿಯೂ ಹೇಳದೆ ಹೋಗಬೇಕು ಅಂತ ಗ್ರಹಿಸಿದೆ. ನಾನು ಈ ಪ್ರಸಂಗಕ್ಕೆ ಬಂದದ್ದೇ ಗೊತ್ತಾಗಬಾರ್ದು ಅಂತ ಕಾಣಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂತಲ್ಲ. ಏನು ಮಾಡುವುದು? ಇನ್ನೊಮ್ಮೆ ಪ್ರಯತ್ನಿಸಬೇಕು. ಹೇಗಾದರೂ ಮಾಡಿ ಇವತ್ತು ಅರ್ಜುನ ಸಾಯಬೇಕು. ಇದ್ದಾನಲ್ಲ ಅವನೇ, ಈ ಬಾಣವನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಅವನ ಮುಂದೆಯೇ ಹೋಗ್ತೇನೆ. ರಾಧೇಯ, ನಾನು ಇಲ್ಲಿದ್ದೇನೆ. ನನ್ನ ಹತ್ತಿರ ನೋಡು, ನನ್ನ ಹತ್ತಿರ ನೋಡು, ರಥದ ಮುಂದೆ. ಹೌದು, ಬಹಳ ಪರಿಚಯ ಇದ್ದವನಾಗಿ ಕರೆದು ಮಾತಾಡ್ತಾನಲ್ಲ ಅವ, ರಾಧೇಯ ಅಂತ ಸಲುಗೆಯಿಂದ. ನಿನ್ನ ಸರಿಯಾದ ಪರಿಚಯ ಉಂಟು ಅಂತ ಬಹುಶಃ ಇರಬೇಕು. ಯಾರಿವ? ಅದು ಅನೇಕ ಸಲ ಹಾಗಾಗ್ತದೆ. ನಮ್ಮಲ್ಲಿ ಅನೇಕರು ಒಂದು ಬಹಳ ಪರಿಚಯದಿಂದ ಮಾತಾಡ್ತಾರೆ, ನಮಗೆ ಅವರ ಪರಿಚಯವೇ ಸಿಕ್ಕುವುದಿಲ್ಲ. ಕೆಲವು ಸಲ ಸಿಕ್ಕಿದೆ ಅಂತ ನಟನೆ ಮಾಡುದು, ಮತ್ತೆಂತ. ಆದ್ರೆ ನಿನ್ನ ಮುಖ ನೋಡಿದ್ರೆ ಆ ದಾಕ್ಷಿಣ್ಯವು ಇದ್ದಾಗೆ ಕಾಣುವುದಿಲ್ಲ. ಏನೋ ಒಂದು ನಿರ್ಧಾರ. ಏನೂ ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ, ನನಗೂ ಗೊತ್ತಾಗ್ಲಿಲ್ಲ. ನೀನೀಗ ನಿನ್ನ ಸಮಸ್ಯೆ ಪರಿಹಾರಕ್ಕೆ ನನ್ನನ್ನು ಬಳಸುವಂತಲ್ಲ. ಯಾರದು? ನಾನೆಲ್ಲರೂ ನಿನಗೆ ಪರಿಚಯದವನು ಅಂತ ನಾನು ಏನೋ ಹೇಳಲಿಕ್ಕೆ ಹೊರಟಿದ್ದಾನೆ, ಕೇಳುವ. ನನ್ನ ಪರಿಚಯ ನಿನಗಿಲ್ಲ, ಹಾಗಂತ ನಿನ್ನ ಪರಿಚಯ ನನಗೆ ಸರಿಯಾಗಿ ಉಂಟು. ನನ್ನ ಒಂದು ಮಾತಾಡ, ನನ್ನ ಕೆಲಸ ಇಲ್ಲಿ ಯಶಸ್ವಿ ಆಯಿತು ಅಂತ ಆದರೆ, ನಾನು ಬಂದ ಕೆಲಸ ನನಗೆ ಒಂದು ಗಳಿಗೆ ಪುರ್ಸೊತ್ತು ಕೊಟ್ಟರೆ ನಿನ್ನ ಅಭಿನಂದನಾ ಭಾಷಣ ಮಾಡಿದ್ದೇನೆ ನಾನು. ನಿನ್ನ ಅಭಿಮಾನಿಯೇ ಇರಬೇಕಿವ. ಇದ್ರೂ ಇರ್ಬೋದು. ಆಗಲೇ ನನಗೊಂದು ಸಮಾಧಾನ, ಈಗಲೂ ನನಗೆ ಅಭಿನಂದನೆ ಮಾಡುವ ಅಂತಲೇ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ ಹೊರತು ಶ್ರದ್ಧಾಂಜಲಿ ನನಗೆ ಕಾಣುದು ಇಂಥವ್ರ ಅಭಿನಂದನೆಗೆ ಹೊರಟು ಬಿಟ್ರಲ್ಲ ಅಂತ ಕಾಣುದು. ಹಾಗಂತ ನನ್ನ ನಿಜವಾಗಿ ಅಭಿನಂದನೆ ಇಂಥವರೇ ಮಾಡಬೇಕಾದ. ಆದೀತಪ್ಪ, ನಿನಗೆ ಆದೀತ, ಅದಲ್ಲ ನಮಗೆ ಹೇಳಿದ್ದ. ಏನು ಕೇಳುವ? ಆಯ ಕೆಟ್ಟಿತಯ್ಯ, ಆಯ ಕೆಟ್ಟಿತು ರಾಧೇಯಲಿಸು ಕೌಂತೆಯ ತಪ್ಪಿದ ತಪ್ಪಿದ ಅಯ್ಯ
ಕೆಟ್ಟಿತು. ಅಲ್ಲ ಆಯ ಕೆಟ್ಟಿತ್ತು ಅಂತ ನೀನು ನೋಡುವಾಗ ಹಾಗೆ ಕಾಣ್ತದೆ. ಅಲ್ಲ ಅಷ್ಟೇ ಹೇಳಿ ನಿಲ್ಲಿಸುವಾಗ ಬೇರೆ ಬೇರೆ ಯೋಚನೆಗಳು ಹುಟ್ಟುತ್ತವೆ. ಎಂಥದ್ದಪ್ಪ ಆಯ ಕೆಟ್ಟಿತು? ಆಯ ಅಂದ್ರೆ ಒಂದು ಗಳಿಕೆ ತಪ್ಪಿತು ಅಂತ ಅರ್ಥ. ಇನ್ನೊಂದು ವಿನಿಯೋಗವಾಗಬೇಕಾದಾಗೆ ವಿನಿಯೋಗ ಆಗದೆ ಹೋಯಿತು ಅಂತ ಮತ್ತೊಂದು ಅರ್ಥ ಅಲ್ವಾ? ಈಗ ನೀನು ಯಾವುದನ್ನು ಹೇಳುದಪ್ಪ? ಬರಬೇಕಾದದ್ದು ಹೋಯಿತು ಅಂತಲ್ಲ. ಆಯ ಕೆಟ್ಟಿತು ರಾಧೇಯ, ಹಾಗಂತ ಪೂರ್ತಿ ವ್ಯಯ ಆಯಿತು ಅಂತ ಅರ್ಥ. ನಿನ್ನದೇ ಕೆಟ್ಟದ್ದು ಅಂತ ಹೇಳುದು. ನನ್ನ ಆಯವೇ ಕೆಟ್ಟಿತು ಅಂತ? ಹೌದಾ? ಹೌದು. ನಾನು ರಾಧೇಯನಾಗಿ ಆಯ ಕೆಟ್ಟಿತು ಅಂತಲ್ಲ. ಅಲ್ಲ, ಆಯ ಕೆಟ್ಟದ್ದರಿಂದ ರಾಧೇಯ ಆದೆ ಅಂತಲ್ಲ. ಲಾಲಿಸು ಕೌಂತೆಯ ತಪ್ಪಿದ ಅಂತ ಅದಲ್ಲಿಗೆ. ಅಲ್ಲ, ಇವ ಎಂಥದ್ದು ಹೇಳ್ತಾನೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ರಾಧೇಯನಾದ ನಿನ್ನ ಆಯ ಕೆಟ್ಟಿತು. ನಾನು ಒಮ್ಮೆ ಹಿಂದೆ ತಿರುಗಿ ಮುಂದೆ ತಿರುಗಿ ನೋಡುದು ಲಾಲಿಸು ಕೌಂತೆಯ ಅಂತ ಹೇಳುವಾಗ. ಅಲ್ಲ, ನೀನು ಅಷ್ಟು ಹಿಂದೆ ಮುಂದೆ ನೋಡ್ಬೇಕು ಅಂತಿಲ್ಲ, ಎದುರು ಕಾಣ್ತದಲ್ಲ. ಅಲ್ಲ ಹಾಗಲ್ಲ, ಅವನನ್ನು ಹೇಳಿದ್ದ. ಅದೇ ತಪ್ಪಿದ ಕೌಂತೆಯ ಹೇಳ್ತಾನೆ. ತಪ್ಪಿದ ಕೌಂತೆಯ ನಾನು ಹೇಳಿದ್ದವ. ಹೌದು, ತಪ್ಪಿದ ಕೌಂತೆಯ ಅಂದ್ರೆ ಎಂತದಪ್ಪ? ಆಯ ತಪ್ಪಿದ ರಾಧೇಯ, ಇದರಿಂದ ತಪ್ಪಿದ ಕೌಂತೆಯ. ತಪ್ಪಿದ ಕೌಂತೆಯ, ತಪ್ಪಿದ ಕೌಂತೆಯ, ಆಯ ತಪ್ಪಿದ ರಾಧೇಯ. ಎಂತದಪ್ಪ? ಅಲ್ಲ, ಸ್ಪಷ್ಟೀಕರಣ ನೀನೇ ಕೊಡಬೇಕಷ್ಟೇ. ಹೌದು. ಕರ್ಣ, ಓ, ಮೊದಲು ಹೋದ ಕೆಲಸ ಆಗಲಿಲ್ಲ ಅಂತ. ಓ, ನೀನು ಮೊದಲೊಮ್ಮೆ ಹೋಗಿದ್ಯಾ? ಹೌದು. ಹಾ ಹಾ ಹಾ. ಓ, ಈಗ ನನ್ನ ವಿಷಯ ಹೇಳುದಲ್ಲ, ಅವನ ವಿಷಯ ಹೇಳುದು. ಬಹುಶಃ ಅವನಿಗೆ ಅವನ ಕೆಲಸ ಮಾಡಿಕೊಳ್ಳಿಕ್ಕೆ ನೀನು ಸಹಾಯ ಮಾಡಬೇಕು ಅಂತಲ್ಲ ಏನೋ ಇದ್ರೂ ಇರಬಹುದು. ಈ ಮೊದಲು ನೀನು ಬಿಟ್ಟಂತಹ ಸರ್ಪಮುಖಿ ಶರ, ಹೌದು, ನಾನು ಅದರ ಒಳಗಿದ್ದವ. ಓ ಹೋ 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 ಹೋ, ಹೋಲಿಕೆ ಉಂಟು. ಓಹೋ, ಹೌದೌದು. ನೋಡಿದೆಯೋ ನೀನು ಹಿಡಿದಾಗ ಹಾ, ಖಗ ಸಂತತಿಯೇ ಅಳಿದು ಹೋಗ್ತದೋ ಅಂತಾಗಿದೆ. ಹೌದು ಹೌದು. ಪಾಂಡವ ಸೇನೆಯಲ್ಲಿ ಬೊಬ್ಬೆ ಕೇಳ್ತಾ ಇತ್ತು. ಎಂತದ್ದು ಕೇಳ್ತಾ ಇತ್ತಲ್ಲ. ಹೇ ಧರ್ಮಜ, ಹೇ ವೃಕೋದರ, ಹೇ ಪಾರ್ಥ, ಹೇ ನಕುಲ ಸಹದೇವರೇ. ಓಹೋ, ಎಂತದಕ್ಕದು ಎಲ್ಲ ಕೇಳ್ತಾ ಇತ್ತಲ್ಲ. ಹಾ, ವಿಷದ ಅಗ್ನಿಗೆ ಹವಿಗಳಾದಿರಿ ನೀವು ಅಂತ. ಹೋ 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 ಹೋ. ಅದಕ್ಕೆ ಕಾರಣ ನಾನು, ನಿನ್ನ ಬಾಣದಲ್ಲಿ ಸೇರಿಕೊಂಡ ಸರ್ಪ. ಹೋ 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 ಹೋ. ಇಡೀ ಪಾಂಡವ ಸೇನೆ ಉಲ್ಲೋಲ ಕಲ್ಲೋಲ ಆಗುತ್ತಾ. ಕೆಲವರು ಭೂನಾಗ ಸತ್ವದ ಬೆರಳ ಮುದ್ರಿಕೆಗಳಲ್ಲಿ, ಕೆಲವರು ವಿಷಸಂಹರಣ ವಿವಿಧೋಪಾಯದಲ್ಲಿ, ಕೆಲವರು ಗರುಡ ಪಂಚಾಕ್ಷರಿಯ ಮಂತ್ರೋಚ್ಚರಣೆಯಲ್ಲಿ. ತಪ್ಪಿದ್ರು ಚೆನ್ನಾಗಿ ಉಂಟು. ಹೌದು. ಇದಕ್ಕೆಲ್ಲ ಕಾರಣ ನಾನು. ಓಹೋ, ಈ ಮೊದಲು ನಿನ್ನ ಬಾಣದಲ್ಲಿ ನಾನು ಸೇರಿದ್ದರಿಂದ ಹೇಗಾದರೂ ಅರ್ಜುನನನ್ನು ಕೊಲ್ಲಬೇಕು ಎನ್ನುವ ಹಠ ತೊಟ್ಟ ನಾನು, ನೀನು ಮಾಡಿದೆಯಲ್ಲ, ನನಗೆ ಕೊರಳು ಕಚ್ಚಲಿಕ್ಕೆ ಆಗಲಿಲ್ಲ. ಕಾರಣ ನಾನು ಕಿರೀಟವನ್ನು ಕಚ್ಚಬೇಕಾಯಿತು. ಹಾಗಾಗಿ ನಿನ್ನಲ್ಲಿ ಒಂದು ಕಳಕಳಿಯ ವಿನಂತಿ, ನೀನು ಮತ್ತೊಮ್ಮೆ ನನ್ನನ್ನು ಪ್ರಯೋಗಿಸಿದೆ ಅಂತ ಆದರೆ ವಜ್ರಾಯುಧ ಸುತನನ್ನು ನೋಯಿಸಿ ಬಿಡ್ತೇನೆ. ಎನ್ನಲು ನೋಡುತ್ತ ಕರ್ಣ ಮನದೊಳ್ಳಚ್ಚರಿಗುಂಡು ವಿನಯದಿ ನೀನಾರೆಂದೆ ನೋತ ಕೇಳಿದರೆ. ಕೇಳು 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 ಅಯ್ಯ. ಗುರುಗಳಾದಂತಹ ಪರಶುರಾಮರಿಂದ ಪ್ರದತ್ತವಾದ ವಿಶಿಖ ಅದು. ರೌದ್ರಾಸ್ತ್ರ ಅಂತ ಅವರು ಹೆಸರಿಸಿದ್ರು. ಆಕಾರದಿಂದ ಸರ್ಪಮುಖಿಯುಳ್ಳ ಬಾಣ ಆಗಿತ್ತು. ನಿತ್ಯವೂ ಚಂದನ ಚೂರ್ಣದಲ್ಲದನ್ನಿಟ್ಟು ನಾನು ಪೂಜಿಸ್ತಾ ಬಂದವ. ಅಂದ್ರೆ ಗುರುಗಳು ನಿರ್ದೇಶನ ಕೊಟ್ಟಿದ್ದಾರೆ, ಏಕಘಾತಿನಿ ಸಾಮರ್ಥ್ಯ ಉಂಟು, ಇದನ್ನು ಆರಾಧಿಸಿಕೊಂಡು ಬಾ ಅನ್ನುವ ಹಾಗೆ. ಅದರ ಸಾನ್ನಿಧ್ಯ ಹೆಚ್ಚುವಂತಹ ಉದ್ದೇಶಕ್ಕಾಗಿ ಅದನ್ನು ಆರಾಧಿಸ್ತಾ ಇದ್ದದ್ದು. ಅದರೊಳಗೆ ಏನೋ ಒಂದಿದೆ, ಗುರುಗಳು ನಿಕ್ಷೇಪ ಮಾಡಿದ ಶಕ್ತಿ, ಹೀಗೆ ನಾನು ಭಾವಿಸಿದ್ದೆ. ಅದೇ ನೀನು ಅಂತ ಗೊತ್ತಿರಲಿಲ್ಲ. ಅಬ್ಬಾ, ಆಗ ನಾವು ಭೂಪತಿಗಳು ಬಹಳ ಮಾತಾಡಿದೆವು. ಇದರ ಒಳಗೆ ಎಂಥದ ಉಂಟು ಎಂಥದ ಉಂಟು ಎಂಥದ. ನೀವು ಮಾತಾಡುವುದನ್ನೆಲ್ಲ ನಾನು ಕೇಳ್ತಾ ಇದ್ದೆ. ಆಗ ಬಾಯಿ ಬಿಡ್ಲಿಲ್ಲ. ಹೌದೌದು, ಆಗ ಹೇಳಲಿಲ್ಲ.
ನೀವು ಅಷ್ಟೆಲ್ಲ ಯೋಚನೆ ಮಾಡುದು ಬೇಡ, ನಾನೇ ಇರುವುದು ಒಳಗೆ ಅಂತ ಹೇಳ್ಬೋದಿತ್ತು. ನೀವು ಮಾತಾಡ್ತೀರಾ, ನನಗೊಂದು ಹೆದರಿಕೆಯೂ ಆಯ್ತು. ಎಂತದಕ್ಕೆ? ನೀವು ಅದನ್ನು ಬಿಡ್ತೀಯ ಅಂತ. ಅಲ್ಲ ನಾನು ನಿನ್ನನ್ನು ಹಿಡ್ಕೊಂಡದ್ದು ಅಂತ ಗೊತ್ತಿದ್ರೆ ಬಿಡ್ತಿದ್ದೆ ಆಗಲೇ. ಅದು ಗೊತ್ತಿಲ್ಲದೆ ಇದ್ದದರಿಂದ ಸಮಸ್ಯೆ ಬಂದದ್ದು ಎಂಥದ್ದು ಅಂತ. ಏನೋ ಅದರೊಳಗೆ ಇದೆ ಅನ್ನುವುದು ನಿರ್ಣಯ ಆಯಿತು, ಯಾವುದು ಅನ್ನುವುದು ಗೊತ್ತಾಗಲಿಲ್ಲ. ಈಗ ಅರ್ಜುನನ ತಲೆ ಹೋಗಲಿಲ್ಲ, ದೊಡ್ಡ ವಿಷಯ ಅಲ್ಲ. ಆದರೂ ಗುರುಗಳು ಕೊಟ್ಟ ಅಸ್ತ್ರದಲ್ಲಿ ಇರುವ ಶಕ್ತಿ ಯಾವುದು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಆಕಾರ ಕಂಡಿತು, ನೀನು ಕಂಡಿದ್ದಿ. ಹಾಗಿದ್ರೆ ನೀನು ಗುರುಗಳ ಬಳಿಗೆ ಹೋದ್ದಿ ಯಾವಾಗ? ಅವರು ನಿನ್ನನ್ನು ಇದರೊಳಗೆ ತುಂಬ. ಇವನು ಪರಶುರಾಮನ ಶಿಷ್ಯನ ಕಡೆಗೆ ಬಹುಶಃ ಇದ್ರೂ ಇರಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಸಂದರ್ಭಕ್ಕಾಗೋಗಲ್ಲ ಗೊತ್ತಾಗೋದು. ಯಾರಿಗೂ ಉಪದೇಶ ನಿನ್ನನ್ನು ಅವರು ತುಂಬಿಸಿ ಕೊಟ್ಟದ್ದು ಯಾವಾಗ? ಅಥವಾ ನಿನ್ನನ್ನು ನೀನಾಗಿ ಅದರೊಳಗೆ ತುಂಬಿಕೊಳ್ಳುವಂತಹ ಒಂದು ಸ್ಥಿತಿಯನ್ನು ಒಡ್ಡಿಕೊಂಡದ್ದೋ, ಅವರೇ ಆಕರ್ಷಣೆ ಮಾಡಿ ನಿನ್ನನ್ನು ತುಂಬಿಸಿದ್ದೋ? ಇಲ್ಲಿ ಇಷ್ಟು ದಿವಸ ಎಲ್ಲಿದ್ದಿ ನೀನು? ಅದರಲ್ಲೇ ಬಾಣದಲ್ಲೇ ಇದೆಯೋ? ಅಲ್ಲ, ಈ ಕ್ಷಣ ಬಂದು ಬಾಣದೊಳಗೆ ಸೇರಿಕೊಂಡದ್ದ? ಪ್ರಯೋಗ ಮಾಡುವಾಗ ಬರುದು ಅಂದ್ರೆ ಇಷ್ಟು ದಿವಸದ ಒಂದು ದಿವಸ ವಿಷವಮನ ಮಾಡಲಿಲ್ಲ ಅಲ್ಲ, ಇರಬೇಕು ಅಂತಲ್ಲ, ಪ್ರಯೋಗ ತೆಗೆಯುವಾಗಲೇ. ಇಲ್ಲ ಇದ್ರೆ ಈಗ ನಾನು ನಿತ್ಯ ಪೂಜೆ ಮಾಡುವಾಗ ಅದರಿಂದ ವಿಷ ಬರಬೇಕಿತ್ತು, ಬರಲಿಲ್ಲ. ಇಲ್ಲ. ಹಾಗಾಗಿ ಯಾವಾಗ ಬಂದದ್ದು ನೀನು? ಎಲ್ಲಿದ್ದವ? ಈಗ ಮತ್ತೊಮ್ಮೆ ಪ್ರಯೋಗ ಮಾಡಬೇಕು. ಯಾಕೆ ಒಂದೇ ವಾಕ್ಯದಲ್ಲಿ ನಾನು ಹೇಳ, ನೀನು ಜನ ಯಾರು? ಇನ್ನೂ ಒಂದು ನನಗೆ ಪ್ರಧಾನವಾಗಿ ಕಾಣುವುದು, ನಿನಗೆ ಅರ್ಜುನನ್ನು ಕೊಂದು ಬರ್ತೇನೆ ಅಂತ, ಈಗ ನನ್ನ ವಿರೋಧಿ ಅರ್ಜುನ ಆದದ್ದಕ್ಕೆ ಕೊಲ್ತೇನೆ ಅಂತ ಹಠವೋ, ಅಥವಾ ನಿನಗೆ ಕೊಲ್ಲಬೇಕು ಅಂತ ಏನಾದರೂ ಹಠ ಉಂಟು ಅವನ ಹತ್ರ? ಅಂದರೆ ಕೊಟ್ಟದ್ದು ಪರಶುರಾಮರಾದ್ದರಿಂದ ನಾನಿಷ್ಟೆಲ್ಲ ಯೋಚಿಸುವುದು. ನಾನು ಮತ್ತೆ ಅರ್ಜುನನ್ನು ವಿರೋಧ ಮಾಡ್ತೇನೆ ಅಂತ ಪರಶುರಾಮರಿಗೊಬ್ಬರಿಗೆ ಗೊತ್ತಾದೀತು ಮೊದಲೇ. ಈಗ ನನಗೆ ಗೊತ್ತಿರಲಿಲ್ಲ ಅವರು ಬಾಣ ಕೊಡುವಾಗ ನಾನು ಅರ್ಜುನನ್ನು ವಿರೋಧ ಮಾಡಲಿಕ್ಕುಂಟು ಅಂತ. ಈಗ ನೀನು ಅರ್ಜುನನನ್ನು ಕೊಲ್ಲಬೇಕು ಅನ್ನುವಂತಹ ನಿರ್ಣಯವನ್ನು ತಳೆದಿರಬೇಕು ಅಂತ ಆದರೆ ಇದೇನು ಪರಶುರಾಮ ಸಂಕಲ್ಪವೋ ಅಂತ ನನಗೆ ಕಾಣುವುದು. ಏನದು ಇದು? ಈಗ ನೀನು ಎಷ್ಟು ಪ್ರಶ್ನೆ ಕೇಳಿದಿ ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ಈಗ ಇದರಲ್ಲಿ ಕನಿಷ್ಠ ಎಷ್ಟಕ್ಕೆ ಉತ್ತರಿಸಬೇಕು ನಾನು? ಅಲ್ಲ, ನೀನು ಯಾರು? ಮತ್ತೆ ಇದಕ್ಕೆ ಬಂದು ಸೇರಿಕೊಂಡದ್ದು ಯಾವಾಗ? ಎಲ್ಲಿಂದ ಬಂದೆ? ಯಾರು ನಿನ್ನನ್ನು ಸೇರಿಸಿದ್ದು? ನೀನೇ ಸೇರಿದ್ದ ಅಲ್ಲ ಇನ್ಯಾರಾದ್ರೂ ತುಂಬಿಸಿದ್ದ? ಅನ್ನೋದಕ್ಕೆಲ್ಲ ಉತ್ತರ ಅಲ್ಲ, ಗೊತ್ತಿರುವಷ್ಟಕ್ಕೆ ಹೇಳಿದ್ರೆ ಸಾಕು, ಎಲ್ಲ ಹೇಳಬೇಕು ಅಂತ ನಿರ್ಬಂಧ ಇಲ್ಲ. ಅವನಿಗೆ ಒಂದು ಗುಣ ಉಂಟು, ಅವ ಎಷ್ಟೇ ಕೇಳಲಿ ನಿನ್ಗೆ ಗೊತ್ತಿರುವುದನ್ನು ನೀನು ಹೇಳು. ಆಮೇಲೆ ನಮ್ಮದು ಆಕ್ಷೇಪ ಇಲ್ಲ, ನೀವು ಹೇಳಿದ್ದನ್ನು ನಾವು ಒಪ್ಪಿಕೊಳ್ಳುವುದು ಅಲ್ವಾ? ನಿನ್ನ ಕಥೆ ಅಲ್ವಾ ಅದು? ಹೇಳಿಲ್ಲ ಇದು ಪುನ್ನಾದ ಅನಿಮಿತ ಉದ್ಯಾನವನ ಸೇರಿಕೊಂಡಿದ್ದ ಸುತನದ ನುರಿಸುವ ಸಮಯದೊಳ್ ಸುತನದ ಕುರಿಸುವ ಸಮಯದೊಳ್ ಅರೆ ಕಡಿದನು ತಲ್ಲ
ಹ್ಮ್ ನನ್ನ ಮನದ ಇರವು, ಹ್ಮ್ ನನ್ನ ಮನದ ಅರಿವು, ಹ್ಮ್ ಇದು ಎರಡನ್ನೂ ನಿನ್ನ ಮುಂದೆ ಹೇಳಿಕೊಳ್ತೇನೆ. ಸರಿ ಸರಿ. ಯಾಕಂದರೆ ನನಗೆ ನಿಮ್ಮ ಹಾಗೆ ವಾಕ್ಯದಿಂದ ವಾಕ್ಯಕ್ಕೆ ಅದನ್ನು ಸರಿಸೂಗಿಸ್ತಾ ಮಾತಾಡಲಿಕ್ಕೆ ಗೊತ್ತಿಲ್ಲ. ಅಲ್ಲ, ಅದೆಲ್ಲ ನಾವು ಮಾಡ್ತೇವೋ? ಹಾಗಂತ ನನಗೆ ಗೊತ್ತಿದ್ದದನ್ನು ನಾನು ಹೇಳ್ತೇನೆ. ನಾನು ತಪ್ಪಿದ್ರೆ ನೀವು ಒಪ್ಪಿಕೊಂಡ್ರೆ ಆಯ್ತು. ಅದೇ ನಿನ್ನ ತಪ್ಪನ್ನು ನಾನು ಒಪ್ಪಿಕೊಳ್ಳುದೇ. ಅಲ್ಲ, ಅವ ತಪ್ಪು ಮಾಡಿದ ಎಂಬುದನ್ನು ನೀನು ಒಪ್ಪಿಕೊಳ್ಳಬೇಕು ಅಂತ. ಹಾ, ಅದು ಮತ್ತೆ ಒಪ್ಪದೆ ವಿಧಿ ಇಲ್ಲಲ್ಲ. ಅಲ್ಲ, ಸರಿ ಮಾಡ್ಲಿಕ್ಕೂ ನಿನಗೆ ಹೊಣೆ. ಹೌದು, ಸರಿ ಅದು ಎಲ್ಲರೂ ತಪ್ಪು ಮಾಡಿದ್ದಂದ್ರೆ ನಮಗೆ ಸರಿ ಇವೊಂದು ಮಾತ್ರ ಅವ ಹೇಳುವುದು. ಹಾಗೆ ನಾನು ಸಹಾಯ ಮಾಡ್ತೇನೆ ನಿನಗೆ ಅವನನ್ನು ಸರಿ ಮಾಡ್ಲಿಕ್ಕೆ. ನೀವು ಹೀಗೆ ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ನನಗೊಂದು ಉಪಕಾರ ಆಗ್ತದೆ. ನನಗೆ ಇನ್ನೇನು ಮಾತಾಡಬೇಕು ಅಂತ ಉಳಿಯುತ್ತದೆ ಅಂತ. ಹಾ, ಬಹುಶಃ ನಿನಗೆ ವಾಕ್ಯದಿಂದ ವಾಕ್ಯಕ್ಕೆ ಅಷ್ಟು ಅಂತರ ಉಂಟು ಕಾಣ್ತದೆ. ಹೌದು, ನನಗೆ ಅಷ್ಟು ಅಭ್ಯಾಸ ಇಲ್ಲ. ನಿನ್ನನ್ನು ನೋಡಿದ್ರೆ ಒಂದು ಅತಿಯಾದ ಅಭಿಮಾನ, ಇಲ್ಲದಿದ್ರೆ ಅಂಜಿಕೆ. ಹೌದು, ಯಾವುದೋ ಒಂದು ಇರಬೇಕು. ಆದ್ರೆ ನೋಡುವಾಗ ಅಂಜಿಕೆ ಇದ್ದಾಗೆ ಕಾಣುವುದಿಲ್ಲ ಅವನನ್ನು ನೋಡುವಾಗ. ತೋರಿಸುವುದಿಲ್ವೇನೋ ಯಾರಿಗೆ ಗೊತ್ತು, ಇದ್ರೂ ಇರಬಹುದು. ನನ್ನ ಕುರಿತಾಗಿ ಹೇಳುವುದೇ ಹಾಗೆ ನನ್ನನ್ನು ಗೊತ್ತಿದ್ದವನು. ಅವನಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಇದು ಹೆದರಿಕೆ ಇಲ್ಲ ಅಂತ. ಅದು ಯಾಕೆ? ನಿರ್ಭೀತಿ ಅಂತ. ಗೊತ್ತಿಲ್ಲದವನಿಗೆ ಹೆದರಿಕೆ ಇಲ್ಲ, ಹಾ ಹಾ ಹಾ, ಗೊತ್ತಿರುವವನಿಗೆ ಹೆದರಿಕೆ ಹೆಚ್ಚಲ್ವ? ಹೌದು ಹೌದು, ಅದು ಒಂದು ಹೌದು. ತನಗೆ ಇಷ್ಟೇ ಗೊತ್ತಿರುವುದು. ಅದೇ ಅದಕ್ಕೆಲ್ವ ಕಲಿತು ಸೋತೆ ಅಂತ ಕೆಲವರು ಹೇಳುವುದು. ಕಲಿಯದೆ ಇದ್ದವ ಗೆಲ್ಲುವುದೇ ಏನಾಗುದಿಲ್ಲ. ಹೌದು. ತಕ್ಷಕನ ಮಗನ. ಓ, ತಕ್ಷಕನ? ತಕ್ಷಕ ಅಂದ್ರೆ ದೊಡ್ಡ ಜನವ. ಮತ್ತೆ ಅಶ್ವಸೇನ ಅಂತ ನನ್ನ ಹೆಸರು. ಓಹೋ, ಹೌದು. ಕ್ಷಾತ್ರವೂ ಉಂಟು. ಕಾಂಡವ ವನದಲ್ಲಿ ನಾನು ಮತ್ತು ನನ್ನ ತಾಯಿ ವಿಹರಿಸ್ತಾ ಇದ್ದೇನೆ. ಕಾಂಡವನ ಈಗ ಇಲ್ಲಲ್ಲ? ಹಾ, ಮೊದಲು ಹಳೆ ಕಥೆ. ಹಾ 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 ಹಾ. ಔಷಧೀಯ ಸಸ್ಯಗಳು ಹೆಚ್ಚು ಉಂಟು ಎನ್ನುವ ಕಾರಣಕ್ಕಾಗಿಯೇ ನಾವು ಅಲ್ಲಿರು. ಹಾ, ಒಂದಾನೊಂದು ಕಾಲದಲ್ಲಿ. ಹೌದು. ಅಂದ್ರೆ ಬಹಳ ಹಿಂದೆ ಅಂತ ಅರ್ಥ ಅಲ್ಲ? ಬಹಳ ಹಿಂದೆ, ತುಂಬಾ ಹಿಂದೆ ಅಲ್ಲ. ಅಲ್ಲ, ಒಳ್ಳೆ ಕೇದಕ ವನಗಳೆಲ್ಲ ಉಂಟಲ್ಲಿ. ಹಾಗಾಗಿ ನಮಗೆ ಅದು ಪ್ರಿಯ ಕಾಂಡವ ವನ. ಎಲ್ಲ ಜೀವವರ್ಗವೂ ಉಂಟಲ್ಲಿ ಅಲ್ಲಿ. ಹೌದು. ವನ ಅಂದ ಮೇಲೆ ಅಲ್ಲಿ ಹಾಗೆ. ಹೌದು. ಹಾಗಂತ ಹೆಚ್ಚು ಇರುವುದರಲ್ಲಿ ಹಾವುಗಳೇ. ಓ, ಹಾಗಾಗಿ ನಾನು ನನ್ನ ತಾಯಿಯು ವಿಹಾರಕ್ಕಾಗಿ ಬಂದಿದ್ದೆವು. ಅಲ್ಲಿಯೇ ಇರ್ತೇವೆ ಅಂತಲ್ಲ. ಅದೇ ಅದೇ, ಅಲ್ಲೇ ವಾಸ್ತವ್ಯ ಅಲ್ಲ ನಿಮ್ಮ? ಅಲ್ಲ ಅಲ್ಲ, ಬೆಂಕಿ ಹಿಡಿಯಿತು ಕಾಂಡವನಕ್ಕೆ. ಓಹೋ, ಹೌದು. ಬೆಂಕಿ ಹಿಡಿದದ್ದ? ಹೌದಾ? ಅದು ಹೌದು. ಕಾಂಡವನಕ್ಕೆ ಬೆಂಕಿ ಹಾಕಿದ್ದು ಅಂತ ನಾವು ಕಾಳ್ಗಿಚ್ಚು ಎಲ್ಲಿಯಾದ್ರೂ ಬಂತೇನೋ? ಹೌದು. ಅವನು ಹೇಳಿದ್ದು ಸರಿ. ಕಾಂಡವ ವನವನ್ನು ಸುಟ್ಟದ್ದೇ ಅಗ್ನಿ. ತನ್ನಷ್ಟಕ್ಕೆ ಬೆಂಕಿ ಹುಟ್ಟಿದ್ದಲ್ಲ. ಹಾ ಹಾ ಹಾ, ಅಲ್ಲ, ಅಗ್ನಿ ಆಗಾಗ ಸುಡ್ತಾ ಇದ್ದ ಅಂತ ನಮಗೂ ವರ್ತಮಾನ ಉಂಟದರದ್ದು. ಆದ್ರೆ ಕೊನೆಗೆ ಸುಟ್ಟ ಕತೆ ಇರಬಹುದು. ಇದು ಯಾವಾಗಿನದ್ದು ಗೊತ್ತಿಲ್ಲ. ಅದು ಕಾಂಡವ ವನಕ್ಕೆ, ಗುಡ್ಡಕ್ಕೆ, ಪರ್ವತಕ್ಕೆಲ್ಲ ಬೆಂಕಿ ಆಗಾಗ ಬೀಳ್ತಾ ಇರ್ತದೆ. ಹಾಗಂತ ತಪ್ಪಿಸಿಕೊಳ್ಳಿಕ್ಕೆ ದಾರಿಯೂ ಸಿಗ್ತದೆ ನಮಗೆ. ಹಾ, ಅದೇ ಅಗ್ನಿ ಆಗಾಗ ಸುಡ್ತಾ ಇದ್ದ ಅನ್ನೋದೆಲ್ಲ ನಮಗೆ. ಎಲ್ಲ ಕಡೆ ಬೆಂಕಿ ಇರುವುದಿಲ್ಲ, ಕೆಲವು ಕಡೆ ಇರ್ತದೆ. ಹೌದು, ಹೋಗುವಷ್ಟು ಜಾಗ ಇರ್ತದೆ. ಹೌದು, ತಪ್ಪಿಸಿಕೊಳ್ಳಿಕ್ಕೆ ಆಗ್ತದೆ ನಮಗೆ. ಇದು ಹಾಗೆಯೇ ಅಂತ ಗ್ರಹಿಸಿ ನನ್ನ ತಾಯಿ ನನ್ನನ್ನು ಸುತ್ತಿಕೊಂಡು ಹಾರಿದ ಮೇಲೆ ತಪ್ಪಿಸಿಕೊಳ್ಳಿಕ್ಕೆ ಅಂತ. ಹಾ 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 ಹಾ, ಸುತ್ತಲೂ ಬೆಂಕಿ ಆವರಿಸುವುದಕ್ಕೆ ಆರಂಭ ಆಯಿತು. ಹರಿದು ಹೋಗುವುದಕ್ಕೆ ಜಾಗ ಇಲ್ಲ. ಬೆಂಕಿ ಕೆಳಗಿನಿಂದಲೇ ಉರಿಯುತ್ತ. ಹೌದು. ನನ್ನ ತಾಯಿ ನನ್ನನ್ನು ಸುತ್ತಿಕೊಂಡು. ಹಾ, ಸುತ್ತು ಬೆಂಕಿ. ಹೌದು. ನಿನ್ನ ತಾಯಿ ನಿನ್ನನ್ನೇ ಸುತ್ತಿಕೊಂಡು ಮತ್ತೆ ಎಲ್ಲಿ ಸುತ್ತು ಬರುವುದು ಅಂತಲೇ ಗೊತ್ತಾಗಲಿಲ್ಲ. ಅಂತೂ ಸುತ್ತಿನಿಂದ ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ಕಡೆಗೆ. ಹಾಗಾಗಿ ಹಾರಿದ್ದು ನಾವು ಹೊರಗೆ ಬರಬೇಕು ಅಂತ. ಗಂಡ ಹೆಂಡತಿ ನಾಗಗಳಾದರೆ ಬಾಲಕ್ಕೆ ಬಾಲ, ತಲೆಗೆ ತಲೆ ಸುತ್ತಿಕೊಳ್ಳುವಾಗ. ತಾಯಿ ಮಗು ಅಂತಾದರೆ ತಾಯಿಯ ತಲೆ ಇದ್ದಲ್ಲಿ ಮಗುವಿನ ಬಾಲ ಇರ್ತದೆ. ಹಾಗೆ ಹಾರಿದ್ರು ನಮ್ಮ ತಾಯಿ ನನ್ನನ್ನು ಸುತ್ತಿಕೊಂಡು. ಒಂದು ಬಾಣ ಬಿಟ್ಟ ಅರ್ಜುನ. ಬಾಣ? ಹೌದು. ಬಾಣದ ಏಟಿಗೆ ನನ್ನ ತಾಯಿಯ ತಲೆ ತುಂಡಾಯಿತು.
ಹಾ ಹಾ ತಾಯಿಯ ತಲೆ ತುಂಡಾಯ್ತು. ನನ್ನ ಬಾಲವು ಕತ್ತರಿಸಲ್ಪಟ್ಟಿದೆ. ಓ, ಹಾಗಿದ್ರೆ ತಾಯಿಯ ಮುಖ ಮುಂದೆ ಆಗಿ ಹಾರ್ತಾ ಇದ್ದದ್ದಿರಬೇಕು. ಹಾಗಾಗಿ ಇವರು ಹೇಳಿದ ಹಾಗೆ ಬೆಂಕಿಯೇ ಆಡಬಾರದು, ಅಲ್ಲಿದ್ದ ಯಾವುದೇ ಜೀವಿಯು ಹೊರಗೆ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ ಕೃಷ್ಣ ಮತ್ತು ಅರ್ಜುನರು ಇದು ಅದೇ ಕಥೆ. ಹೋ ಕಾಂಡವನ ದಾಹ. ಕಾಂಡವನ ದಹನ. ಹೌದು, ಹೌದು, ದೊಡ್ಡ ಪ್ರಸಂಗ. ಹಾ ಆ ದೊಡ್ಡ ಪ್ರಸಂಗದಲ್ಲಿ ನಿನಗೊಂದು ಪಾತ್ರ, ಒಂದು ಸಣ್ಣ ಪಾತ್ರ. ಹಾ 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 ನಷ್ಟವೂ ಆಯ್ತು. ತಾಯಿ ಸತ್ತವರು. ಓ, ನಾನು ಬಾಲ ಇಲ್ಲದೆ ಕೆಳಗೆ ಬಿದ್ದೆ. ನಿನ್ನ ಬಾಲ, ಹಾ, ತಾಯಿಯ ತಲೆಯೊಟ್ಟಿಗೆ ಬಾಲ ತುಂಡಾಯ್ತು. ತುಂಡಾಗಿದೆ. ಮತ್ತೆ ಅದನ್ನು ಯಾರು ಹುಡುಕುದು? ಬಾಲವನ್ನು. ಬಾಲವನ್ನು ಹುಡುಕಲಿಕ್ಕೆ ಹೋದ್ರೆ ತಲೆಯೂ ಇಲ್ಲ ಅಂತ ಅಲ್ಲಿ. ಹೌದು ಹೌದು. ಹೇಗಾದರೂ ತಪ್ಪಿಸಿಕೊಂಡೆ. ಹಾಗೆ ಹಾಗೆ ಹಾಗೆ. ಅಲ್ಲಿಂದ ನಂತರ ಆರಂಭ ಆಯಿತು ನನಗೆ ಹಠ. ಓಹೋ, ಹೇಗಾದರೂ ಮಾಡಿ ಅರ್ಜುನನ್ನು ಕೊಲ್ಲಬೇಕು ಅಂತ. ಹಾ 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 ಹಾ. ಹೋದೆ, ಹುಡುಕುತ್ತಾ 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 ಹೋದೆ. ಅರ್ಜುನನ್ನ. ಹೌದು ಹೌದಾ? ಹೌದು. ಓಹೋ, ಸಿಗಲಿಲ್ಲ ಅವ. ಇಂದ್ರಪ್ರಸ್ಥಕ್ಕೆ ಹೋದೆ. ಹಾ, ಹಸ್ತಿನಾವತಿಗೆ ಬಂದಿದ್ದಾನೆ ಅಂತ ಗೊತ್ತಾಯಿತು. ಇಂದ್ರಪ್ರಸ್ಥದಿಂದಲೂ? ಹೌದು. ಓಹೋ. ಹಸ್ತಿನಾವತಿಗೆ ಬಂದಾಗ ಹೇಳುವುದು ಕೇಳುತ್ತಾ ಉಂಟು. ಪಾಂಡವರು ಕಾಡಿಗೆ ಹೋಗಿದ್ದಾರೆ. ನಿನಗೆ ಅನುಕೂಲ ಆಯ್ತಲ್ಲ. ಹೋದೆ ಕಾಡಿಗೆ. ಹಾ, ಅದೇ ನೀನು ಹೇಗೂ ಇರುವುದು. ಕಾಡಿನಲ್ಲಿ ಸುತ್ತಿದೆ ಸುತ್ತಿದೆ ಸುತ್ತಿದೆ. ಅಷ್ಟು ದೊಡ್ಡ ಕಾಡಿನಲ್ಲಿ ಅವರನ್ನು ಹುಡುಕಬೇಕು ಅಂತಂದ್ರೆ ಅಷ್ಟು ಸುಲಭವ. ಓಹೋ, ಅದೇನು ಸಿಗಲಿಲ್ಲ. ಹಾ ಹಾ. ಕೊನೆಗೆ ಪಾಂಡವರು ಸಿಕ್ಕಿದರು. ಎಲ್ಲಿ? ಕಾಡಿನಲ್ಲಿ. ಹಾ, ಅದರಲ್ಲಿ ಅರ್ಜುನ ಕಾಣುವುದಿಲ್ಲ. ಹೌದು. ಹೌದಾ? ಹೌದೌದು. ಎಲ್ಲಿ ಹೋಗಿದ್ದಾನೆ ಅವನು? ನೋಡುವಾಗ ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. 5 ವರ್ಷ ಕಾಲ ಸ್ವರ್ಗದಲ್ಲಿ. ಹೋ, ನನಗೆ ಸ್ವರ್ಗಕ್ಕೆ ಹೋಗುವಾಗಿಲ್ಲ. ಅದೇನು? ನನಗೆ ಬಾಲ ಇಲ್ಲ. ಬಾಲ ಇಲ್ಲದವರು ಸ್ವರ್ಗಕ್ಕೂ